ಗಿಲ್ಲಿ ಅಂತ ಅಂದ್ರೆ ಏನ್ ಹೇಳ್ತೀವಿ? ಗಿಲ್ಲಿ ಗಿಲ್ಲಿ ಬಗ್ಗೆ ಏನು ಹೇಳೋಣ ನಾವು. ನನಗೆ ಅವ್ರ ಕುಟುಂಬದ ಬಗ್ಗೆ ತುಂಬ ಗೌರವ ಇದೆ. ಅವ್ರ ತಂದೆ ತಾಯಿ ನಂಗೆ ತುಂಬಾ ಇಷ್ಟ, ಎಸ್ಪೆಷಲಿ ಸವಿತಮ್ಮ ತುಂಬ ಪ್ರೀತಿ. ನಂಗೆ ಗೊತ್ತಿಲ್ಲ, ಬಟ್ ಇದು ಆಟದ ವಿಚಾರದಲ್ಲಿ ನಾನು ಹೇಳಲೇಬೇಕು, ಇದು ಯಾವುದು ವೈಯಕ್ತಿಕ ಅಲ್ಲ. ಗಿಲ್ಲಿ ಬಡವ ಅಂತ ಅನ್ಕೊಂಡು ಅವ್ನು ಏನು ಬೇರೆ ಕಂಟೆಸ್ಟೆಂಟ್ಸ್ನ ನೋಡ್ಕೊಂಡು ಬಂದಲ್ಲ ಆಟ ಆಡ್ತಿದ್ದ, ಬಡವ್ರ ಮಕ್ಳು ಗೆಲ್ಲಬೇಕು ಎಲ್ಲ ಹೇಳ್ತಾ ಇದ್ರಂತೆ. ಸೊ ಹೀಗಾಗಿ ಗಿಲ್ಲಿ ಬಡವ ಅಲ್ಲ. ಸೊ ಹಾಗಾಗಿ ಆ ರೀತಿ ಎಲ್ಲ ಭ್ರಮೇಲಿ ದಯವಿಟ್ಟು ಬದುಕಬೇಡಿ. ಆಮೇಲೆ ಬಿಗ್ ಬಾಸ್ ಆಟಕ್ಕೆ ಬಡವರು ಶ್ರೀಮಂತರು ಅಂತ ಏನಿಲ್ಲ, ನಮ್ಮ ವ್ಯಕ್ತಿತ್ವ ಅಷ್ಟೇನೆ ಆಟ. ನಿಜವಾಗ್ಲೂ ಯಾರು ಡಿಸರ್ವಿಂಗ್ ಅವ್ರಿಗೆ ಮಾತ್ರ ಕಪ್ ಸಿಗಬೇಕು. ಇಲ್ಲಿ ನೀವೇ ಅದನ್ನ ಇದು ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ರಕ್ಷಿತಾ ನಂಗೆ ತುಂಬ ಇಷ್ಟ ಆದಂಥ ಮುದ್ದು ಅದು. ಸೊ ಅವಳು ಗೆದ್ದಿರೋದು ನನಗೆ ತುಂಬ ಖುಷಿ ಇದೆ. ಸೊ ಒಳ್ಳೇದಾಗಲಿ, ಅವಳಿಗೆ ಒಳ್ಳೆ ಲೈಫ್ ಸಿಗಬೇಕು. ಯಾಕಂದರೆ ಒಳ್ಳೆ ವ್ಯಕ್ತಿತ್ವ ಇರೋವಂಥವ್ರಿಗೆ ಒಳ್ಳೇದೇ ಆಗಬೇಕು, ಯಾವುದೇ ಫಿಲ್ಟರ್ ಇಲ್ಲ. ತುಂಬ ಒಳ್ಳೆ ಮಗು, ಒಳ್ಳೇದಾಗಬೇಕು ಅವಳಿಗೆ. ಕಾವ್ಯನ್ ಬಗ್ಗೆ ಏನು ನನಗೆ ಯಾವುದು ರಿಗ್ರೆಟ್ಸ್ ಇಲ್ಲ ಮೇಡಮ್. ಯಾಕೆಂದರೆ ಕೆಲವು ಆಟದ ಬರದಲ್ಲಿ ನಾವೇನೇನೋ ಮಾತಾಡಿರ್ತೀವಿ, ಬಟ್ ಕೊನೆಗೆ ನಾನು ಅವಳು ಹೋಗುವಾಗ ನಾನು ಹೇಳ್ತೀನಿ ಐಮ್ ರಿಯಲಿ ಸಾರಿ, ನಂಗೆ ಐ ಆಮ್ ಆಲ್ಸೋ ಸಾರಿ ಅಂತ ಅವಳು ಹೇಳ್ತಾಳೆ. ಸೊ ಎಲ್ಲವನ್ನ ಅಲ್ಲೇ ಬಿಟ್ಟು ನಾವು ಬಂದಿದ್ವಿ. ಎಲ್ಲರನ್ನೂ ನಾನು ಕ್ಷಮಿಸಿದ್ದೀನಿ, ಅವರು ನನಗೆ ಕ್ಷಮಿಸಿದ್ದಾರೆ ಅಂತ ನಾನು ಅನ್ಕೊಂಡು. ರಘು ನನಗೆ ರಘು ಆಗಿದ್ರು, ಹೋಗ್ತಾ ಹೋಗ್ತಾ ರಘು ಮಗು ಆದ್ರು. ಅದಾದ್ಮೇಲೆ ನಾನು ಅವರು ಲಾಸ್ಟ್ ಎಕ್ಸಿಟ್ ಆದಾಗ ರಘು ಅಣ್ಣ ನೀವು ನಿಮ್ಮ ಮನೆಗೆ ಹೋಗ್ಬೇಕು, ನಾನು ನಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳಿ ಕಳಿಸೆ. ಅವರು ಒಂಥರ ನನ್ನ ಜೊತೆ ಡಾನ್ಸಿಂಗ್ ಪಾರ್ಟ್ನರ್ ಆಗಿದ್ರು. ಚೆನ್ನಾಗಿತ್ತು. ನಿಮ್ಮ ಚಿಕ್ಕವ್ವ, ನೀವು ದೊಡ್ಡವಾರ, ಅವ್ರ ಚಿಕ್ಕವ್ವ ಜಾನು. ನನ್ನ ಜಾನು ಬಗ್ಗೆ ಏನು ಹೇಳಿ ನಾನು ಬಿಗ್ ಬಾಸ್ ಮನೇಲೂ ಅವ್ರು ನಿಂತಿದ್ರು, ಬಿಗ್ ಬಾಸ್ ಹೊರಗಡೆ ಕೂಡ ಅವ್ರು ನನಗೋಸ್ಕರ ತುಂಬಾನೇ ಫೈಟ್ ಮಾಡಿದ್ದಾರೆ, ನನ್ನ ಜೊತೆ ನಿಂತಿದ್ದಾರೆ ಅಂತ ಗೊತ್ತಾಯ್ತು. ಸೊ ನನ್ನ ಟ್ರೂ ಫ್ರೆಂಡ್, ನಾನು ಬಿಗ್ ಬಾಸ್ ಮನೇಲಿ ಗಳಿಸಿದಂಥ ನನ್ನ ದೊಡ್ಡ ಆಸ್ತಿ ನನ್ನ ಜಾನು. ಅದು ರಾಶಿಕಾ ಅವ್ರ ಜೊತೆ ಒಂದು ಇದಾಗುತ್ತೆ, ಅದೇ ತೊಡೆ ಮೇಲೆ ತೋಳ್ನಲ್ಲಿ ಮಲಗಿರ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಯಾಕೆ ರಘು ಅಣ್ಣ ಅಂತ ಯೂಸ್ ಮಾಡ್ಲಿಲ್ಲ ನೀವು? ಅದೊಂದು ಕ್ಲಾರಿಟಿ ಕೊಟ್ಬಿಡಿ ಮೇಡಮ್, ಯಾಕದು ಮಾತಿನ ಬರದಲ್ಲ ಆಯ್ತಾ? ಈಗ ರಘು ಮತ್ತೆ ರಾಶಿಕಾ ಅವ್ರಿಗೆ ಇಡೀ ಮನೆಗೆ ನಾನು ಎಷ್ಟೊಂದ್ಸಲ ಹೇಳಿರ್ತೀನಿ ರಘು ಅಣ್ಣ ಅಂತ ಹೇಳಿರ್ತೀನಿ. ಅದನ್ನೇನು ಸ್ಪೆಸಿಫಿಕ್ ಮಾಡೇ ಹೇಳ್ಬೇಕು ಅಂತಿಲ್ಲ. ಅವರು ಆಟ ಆಡೋ ಬರದಲ್ಲಿ ನನಗೊಂದು ಹೇಳಿರ್ತಾರೆ, ಬಾಕ್ಸಿಂಗ್ ಇದ್ರಲ್ಲಿ ಇವ್ರಿಗೊಬ್ರು ಹೆಗಲ್ ಬೇಕಾಗಿರುತ್ತೆ, ಒಬ್ರು ಶೋಲ್ಡರ್ ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದನ್ನೇ ಹೇಳ್ತೀನಿ. ಈಗ ಅವರು ಒರ್ಕೊಳ್ಳೋದಾಗ್ಬೋದು, ಇನ್ನೊಂದಾಗ್ಬೋದು. ಈಗ ರಘು ಅಣ್ಣ ನಾವ್ ಇಡೀ ಮನೆ ನೋಡಿದೆ, ನಾನು ರಘು ಅಣ್ಣ ಅಂತಾನೆ ನಾನು ಅದನ್ನ ಇದು ಮಾಡಿರ್ತೀನಿ. ಬಟ್ ಅವ್ರು ತಗೊಳ್ಳೋ ರೀತಿ ಬೇರೆ ಇರುತ್ತೆ. ನಾವ್ ಹೇಳೋದು ಒಂದಾದ್ರೆ ಆ ಮನೇಲಿ ಏನು ಅಂದ್ರೆ ಯಾವ್ದು ನಾವ್ ಹೇಳೋದು ಪಾಸಿಟಿವ್ ಆಗಿ ತಗೊಳ್ಳಿ. ಅವ್ರೇನ್ ಹೇಳಿದಾರೆ ಅನ್ನೋಕ್ಕಿಂತ ನಾವೇನ್ ಹೇಳಿದೀವಿ ಅನ್ನೋದೇ ಹೈಲೈಟ್ ಮಾಡ್ತಾ ಇರ್ತಾರೆ. ಸೊ ನಾನು ಹೇಳ್ತೀನಿ, ನಿಮ್ಗೆ ಇನ್ನೊಬ್ರು ಹೆಗಲ್ ಬೇಕು ಅಂದಾಗ ನಿಮಗೂ ಒಬ್ರು ಹೆಗಲ್ ಬೇಕಾಗತ್ತೆ, ಮಲ್ಕೊಳಕ್ ಇನ್ನೊಬ್ರು ತೊಡೆ ಬೇಕಾಗತ್ತೆ. ನೀವ್ ಯಾಕೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಹೇಳ್ತೀನಿ. ಅದನ್ನ ಅವ್ರು ಇನ್ನೊಂದು ರೀತಿ ತಿರುಗಿಸುವಂತ ಪ್ರಯತ್ನ ಮಾಡ್ತಾರೆ. ಸೊ ಅಷ್ಟೇ. ನನಗೆ ಸೂರಜ್ ಕೊನೆವರೆಗೂ ಒಂಥರ ಅವನು ಮನಸ್ಸಲ್ಲಿ ನಾನು ಗೆಲ್ಲಬೇಕು ಅಂತಿತ್ತಂತೆ. ಸೊ ಅವನು ನಾನು ಒಂದು ರೀತಿಲಿ ಒಂದು ಮಗು ಥರನೇ ಟ್ರೀಟ್ ಮಾಡ್ತಿದ್ದೆ. ಆ ಬಟ್ಟೆಗಳನ್ನೆಲ್ಲ ತಂದು ಸ್ವಿಮ್ಮಿಂಗ್ ಪೂಲಲ್ಲಿ ರಾಶಿಕಾ ಹಾಕಿದಾಗ ಅದು ನನಗೆ ಮನಸ್ಸಿಂದ ತೆಗಿಯೋಕ್ಕೆ ಆಗಲಿಲ್ಲ, ಹೊಟ್ಟೆ ಉರಿದೋಯ್ತು ನನಗೆ. ಯಾಕಂದರೆ ಎಲ್ರದ್ದು ಒಂದು ಜರ್ನಿ ಅಂತ ಇರುತ್ತೆ. ಎಲ್ಲರೂ ತುಂಬ ಶ್ರೀಮಂತರ ಮಕ್ಕಳೇ ಅಲ್ಲಿ ಬಂದಿರಲ್ಲ, ಅವ್ರದ್ದೇ ಒಂದು ಜರ್ನಿ ಇರುತ್ತೆ. ತಂದು ಯೂಸ್ ಮಾಡದಿರೋ ಬಟ್ಟೆಗಳನ್ನ ಹಾಕಿದಾಗ ಹೊಟ್ಟೆ ಎಲ್ಲ ಉರಿದೋಯ್ತು ನನಗೆ. ಸೊ ಹಾಗಾಗಿ ಆ ಕೋಪ ನನಗೆ ರಾಶಿಕನ ಮೇಲೆ ಜಾಸ್ತಿ ಇತ್ತು, ಸೂರಜ್ ಮೇಲೆ ಪ್ರೀತಿ. ಧನುಷ್ ಒಂಥರ ಎಲ್ಲೂ ಜಗಳನೂ ಆಡಲ್ಲ, ಕೋಪನೂ ಮಾಡ್ಕೊಳ್ಳಲ್ಲ, ಮುನ್ಸ್ಕೊಳ್ಳೋದು ಇಲ್ಲ. ಸೊ ಚೆನ್ನಾಗಿತ್ತು ಧನುಷ್. ಇನ್ನು ತುಂಬಾ ಜನ ಇದ್ದಾರೆ, ನೆಕ್ಸ್ಟ್ ನೀವು ಸಿಕ್ಕ ನಂತರ ಕೇಳ್ಕೊಳ್ತೀನಿ. ಸೊ ಇವಾಗ ನಿಮ್ಮನ್ನ ಟೀಕೆ ಮಾಡಿದವರಾಗಿರ್ಬೋದು, ನಿಮ್ಮ ಪರ ಇವತ್ತಿಗೂ ನಾನು ಪೋಸ್ಟ್ಗಳನ್ನ ಈಗ ನೋಡ್ತಾ ಇದ್ದೆ. ಸೊ ಅಶ್ವಿನಿ ಅವರು ನಮಗೆ ವಿನ್ನರೇ ಅಂತ ಕೆಲವರು ತುಂಬಾ ಜನ ಪೋಸ್ಟ್ ಆಗ್ತಾ ಇದ್ರು. ನಿಮ್ಮ ಕರವೆಯವರು ಸಪೋರ್ಟು, ಎಲ್ಲರ ಸಪೋರ್ಟು. ಸೊ ಏನು ಹೇಳಕ್ ಇಷ್ಟಪಡ್ತೀರಾ ಕನ್ನಡಿಗರಿಗೆ, ನಿಮಗೆ ಸಪೋರ್ಟ್ ಮಾಡಿದಂಥವ್ರಿಗೆ, ಹೆಣ್ಮಕ್ಳಿಗಾಗಿರ್ಬೋದು, ಎಲ್ಲರಿಗೂ ಏನು ಇಷ್ಟಪಡ್ತೀರಾ? ಮೇಡಮ್, ನಾನು ಬಿಗ್ ಬಾಸ್ ಮನೆ ಒಳಗಡೆ ಏನಿದ್ದೆ, ನಾನು ಆಟಕ್ಕೋಸ್ಕರ ಹೇಗಿರಬೇಕೋ ನಾನು ಹಾಗೆ ಇದ್ದೆ. ಎಲ್ಲೂ ನಾನು ಫೇಕ್ ಮಾಡಲಿಲ್ಲ, ಯಾವುದೇ ಮುಖವಾಡ ಹಾಕ್ಕೊಳ್ಳಿಲ್ಲ. ನೀವೇನು ಅನ್ಕೋತೀರಾ ಹೀಗಿರಬೇಕು, ಯಾಕಂದರೆ ನನಗೂ ಒಂದು ಜರ್ನಿ ಇದೆ ಕಲಾವಿದೆ ಆಗಿ. ಈ ರೀತಿ ಆಡಿದ್ರೆ ಹಿಂಗೆ ಹೋಗುತ್ತೆ ಅನ್ನೋ ಅರಿವು ನನಗಿದೆ. ಬಟ್ ಅದನ್ನು ನಾನು ಅಲ್ಲಿ ಪ್ರದರ್ಶನ ಮಾಡೋ ಅವಶ್ಯಕತೆ ಇರಲಿಲ್ಲ, ನಾಟಕೀಯವಾಗಿರೋ ಅವಶ್ಯಕತೆ ಇರಲಿಲ್ಲ. ನಾನು ನಾನಾಗೆ ಇದ್ದೆ. ನಾನಾಗೆ ಇದ್ದಿದ್ದಕ್ಕೆ ಎಲ್ಲರೂ ನನ್ನನ್ನು ಮೆಚ್ಕೊಂಡಿರುವಂಥದ್ದು. ಇವತ್ತು ಅಟ್ಲೀಸ್ಟ್ ಕೊನೆ ವಾರದಲ್ಲಿ ಹೌದು ನೀವು ಗೆಲ್ಲಬೇಕಿತ್ತು ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಅಂದರೆ ಅವ್ರ ಮನಸ್ಸು ನಾನು ಗೆದ್ದಿದ್ದೀನಿ ಅಂತಾನೆ. ಸೊ ಥ್ಯಾಂಕ್ ಯು, ನನ್ನನ್ನು ಆ ಮನೇಲಿ ಉಳಿಸ್ಕೊಂಡಿದ್ದಕ್ಕೆ, ನನ್ನ ವ್ಯಕ್ತಿತ್ವವನ್ನು ಎಲ್ರಿಗೂ ಪ್ರೂವ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ TV9ಗೂ ಕೂಡ ನೀವು ನಮ್ಮ ಜೊತೆಲಿ ನಿಂತಿದ್ರಿ ಸತತವಾಗಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್ ಗೊತ್ತಿಲ್ಲ ಮೇಡಮ್, ನೋಡೋಣ. ಈಗ ಯುದ್ಧ ಗೆದ್ಕೊಂಡು ಹೊರಗಡೆ ಬಂದಿದ್ದೀವಿ ದೊಡ್ಡ ಯುದ್ಧದಿಂದ. ಸೊ ಇನ್ನೂ ಈ ಹೊರ ಜಗತ್ತು ಅಂದ್ರೆ ಇನ್ನೂ ದೊಡ್ಡ ಯುದ್ಧ ಇದು. ಸೊ ನೋಡೋಣ ಏನ್ ಮಾಡ್ತೀನಿ. ಯಾರೇನೇ ಹೇಳಿ ಮೇಡಮ್, ನಿಮ್ಮ ಗಿಲ್ಲಿ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿತ್ತು, ಚಿಂದಿ ಆಗಿತ್ತು, ಟಕ್ಕರ್ ಸರಿಯಾಗಿ ಕೊಡ್ಕೋತಾ ಇದ್ರಿ, ಸೂಪರ್ ಆಗಿತ್ತು. ಜನರನ್ನಂತೂ ನೀವಿಬ್ರು ಎಂಟರ್ಟೈನ್ಮೆಂಟ್ ಮಾಡಿದ್ರೆ, ನೀವಿಬ್ರು ಗೆದ್ದಿದ್ದೀರಾ. ಸೊ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ, ಅದೇ ರೀತಿ
ಆಗಲಿ ಮುಂದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, ಚಿ ವಿನೇನ್, ಬೆಂಗಳೂರು.